ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ. ದೇವರ ಸಂಧಾನದಲ್ಲಿ ನಮ್ಮನ್ನೇ ಪೂರ್ಣವಾಗಿ ನಾವು ಸಮರ್ಪಿಸಿಕೊಳ್ಳೋಣ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು. ಇಲ್ಲಿ ವಾಕ್ಯವನ್ನು ಓದುವಾಗ ಆದರೆ ಕಾಲವು ಪರಿಪೂರ್ಣವಾದಾಗ, ನಾವು ಈ ವಾಕ್ಯ ಓದುವಾಗ ಯಾವ ಕಾಲ ಪರಿಪೂರ್ಣವಾಗುತ್ತೆ ಎಂಬುದಾಗಿ, ವೆನ್ ದ ಟೈಮ್ ವಾಸ್ ಫುಲ್ಲಿ ಕಮ್ ಅಂತ ನಾವು ನೋಡ್ತೀವಿ. ಯೇಸುಸ್ವಾಮಿ ಬಂದಿದ್ದು ಈ ಭೂಮಿಗೆ ಕಾಲ ಪರಿಪೂರ್ಣವಾದ ನಂತರ. ಯಾವ ಕಾಲ ಪರಿಪೂರ್ಣವಾಯಿತು? ಆದಿಕಾಂಡ 3:15 ನಾವು ಓದುವಾಗ ಸ್ತ್ರೀಯ ಸಂತತಿ ಸರ್ಪದ ತಲೆಯನ್ನು ಜಜ್ಜುತ್ತೆ ಎಂಬುದಾಗಿ ದೇವರು ಒಂದು ಪ್ರಾಮಿಸನ್ನು ಕೊಟ್ಟರು, ಒಂದು ವಾಗ್ದಾನವನ್ನು ಕೊಟ್ಟರು. ಸ್ತ್ರೀಯ ಸಂತತಿ ಸರ್ಪದ ತಲೆಯನ್ನು ಜಜ್ಜುತ್ತೆ ಎಂಬ ಒಂದು ಪ್ರಾಮಿಸ್. ಹಾಗಾದರೆ ಆ ಸ್ತ್ರೀಯ ಸಂತತಿ ತಲೆಯನ್ನು ಜಜ್ಜುತ್ತೆ ಅಂತ ಹೇಳಿದಾಗ ಯಾವಾಗ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ದೇವರು ಒಂದು ಟೈಮನ್ನು ಫಿಕ್ಸ್ ಮಾಡಿದ್ರು. ದೇವರೊಂದು ಟೈಮನ್ನು ಫಿಕ್ಸ್ ಮಾಡಿ ಆ ಟೈಮ್ಗೋಸ್ಕರ ಪ್ರವಾದಿಗಳ ಮೂಲಕ ಹೇಳ್ತಾ ಇದ್ದರು, ನಾನೊಬ್ಬನ್ನ ಕಳಿಸ್ಕೊಡ್ತೇನೆ. ಯಾಕೆ? ಮಾನವರನ್ನು ವಿಮೋಚಿಸುವುದಕ್ಕಾಗಿ, ಮಾನವರನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ, ರಕ್ಷಿಸುವುದಕ್ಕಾಗಿ ನಾನೊಬ್ಬನನ್ನು ಕಳಿಸ್ತೇನೆ ಎಂಬುದಾಗಿ ದೇವರು ಮಾತಾಡ್ತಾನೇ ಇದ್ದರು. ಆದರೆ ಯಾವಾಗ ಅಂತ ಯಾರಿಗೂ ಟೈಮ್ ಗೊತ್ತಿರಲಿಲ್ಲ. ಟೈಮು ದೇವರು ಸೆಟ್ ಮಾಡಿಟ್ಟಿದ್ರು. ಪ್ರಿಯ ದೇವರ ಮಕ್ಕಳಿಗೆ ಒಂದು ವಿಷಯ ತಿಳ್ಕೊಳ್ಬೇಕು. ದೇವರು ಒಂದು ಟೈಮನ್ನು ಸೆಟ್ ಮಾಡಿದ್ರೆ ಆ ಟೈಮ್ಗೆ ಕರೆಕ್ಟಾಗಿ ದೇವರು ಕಾರ್ಯ ಮಾಡ್ತಾರೆ. ಅದರ 1 ನಿಮಿಷ ಮುಂಚೆನೂ ಕಾರ್ಯ ಮಾಡಲ್ಲ, 1 ನಿಮಿಷ ಲೇಟೂ ಆಗಲ್ಲ. ಅದು ನಮ್ಮದ್ರೆ ಅಲ್ಲ. ನಾವು ಟೈಮ್ ಫಿಕ್ಸ್ ಮಾಡ್ತೀವಿ, ಕರೆಕ್ಟ್ ಟೈಮ್ಗೆ ನಮಗೆಲ್ಲ ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ? ಕೆಲವು ಟೈಮ್ಗಳಲ್ಲಿ ನಾವು ಸ್ವಲ್ಪ ಬೇಗ ಮಾಡಿರ್ತೀವಿ, ಸ್ವಲ್ಪ ಲೇಟಾಗಿರುತ್ತೆ, ಹೇಳಿದ ಟೈಮಿಗೆ ಬಂದಿರಲ್ಲ, ಬೇಗ ಬಂದಿರ್ತೀವಿ, ಲೇಟಾಗಿ ಬರ್ತೀವಿ. ಇದೆಲ್ಲ ನಮ್ಮ ಜೀವಿತದಲ್ಲಿ ಆಗೋದನ್ನು ನಾವು ನೋಡ್ಬೋದು. ಆದರೆ ಈ ದಿವಸಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದಂತಹ ಒಂದು ವಿಷಯ ಏನಂತ ಹೇಳಿದ್ರೆ, ದೇವರು ಹೇಳಿದಂಥ ಸಮಯ ಸರಿಯಾದ ರೀತಿಯಲ್ಲಿ ನಡೀತದೆ. ಇಲ್ಲಿ ವಾಕ್ಯ ಹೇಳಿದ ಅಲ್ಲಿಂದ ಪ್ರವಾದಿಗಳೆಲ್ಲ ಕಾಯ್ತಾ ಇದ್ದಾರೆ, ಭಕ್ತರೆಲ್ಲ ಕಾಯ್ತಾ ಇದ್ದಾರೆ. ಒಬ್ಬ ಮೆಸ್ಸಿಯ ಬರ್ತಾನೆ, ಒಬ್ಬ ರಕ್ಷಕ ಬರ್ತಾನೆ, ನಮ್ಮನ್ನು ರಕ್ಷಿಸುವುದಕ್ಕಾಗಿ ಒಬ್ಬ ವ್ಯಕ್ತಿ ಬರ್ತಾನೆ ಎಂಬುದಾಗಿ ದೇವರ ವಾಕ್ಯದ ಮೂಲಕ ಪ್ರವಾದಿಗಳ ಮಾತುಗಳನ್ನು ಕೇಳಿ ಕಾಯ್ತಾ ಇರುವಂತಹ ಅನೇಕ ಭಕ್ತರುಗಳ ಮಧ್ಯೆ ಈಗೋ ದೇವರು ಪ್ರಕಟವಾಗ್ತಾ ಇರೋದನ್ನು ನೋಡ್ತೀವಿ. ಯೇಸುಸ್ವಾಮಿ ಪ್ರಕಟವಾಗ್ತಾರೆ. ನಾವು ಯೋಹಾನ 3:16 ಓದ್ತೀವಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾವಾಗ ಕೊಟ್ಟರು? ಅವರು ಕಾಲವು ಪರಿಪೂರ್ಣವಾದಾಗ ದೇವರು ಕಳಿಸ್ಕೊಟ್ರು. ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸ್ಕೊಟ್ರು. ಹಾಗಾದರೆ ಆ ಕಾಲ ಯಾವಾಗಿತ್ತು? ಯೇಸು ಸ್ವಾಮಿ ಈ ಭೂಮಿಗೆ ಬಂದಂತಹ ಸಮಯ. ಆ ಕರೆಕ್ಟ್ ಟೈಮ್ಗೆ ದೇವರದನ್ನು ಕಳಿಸ್ಕೊಟ್ರು. ದೇವರು ವಾಗ್ದಾನದಲ್ಲಿ ನಂಬಿಗಸ್ತನಾದ ದೇವರು. ಒಂದು ಮಾತನ್ನು ಹೇಳಿದರೆ ಆ ಮಾತನ್ನು ನೆರವೇರಿಸುವಂತಹ ದೇವರು. ನಿನ್ನ ಜೀವಿತದಲ್ಲಿ ದೇವರೊಂದು ವಾಗ್ದಾನ ಕೊಟ್ಟಿದ್ರೆ, ಒಂದು ಪ್ರಾಮಿಸ್ ಕೊಟ್ಟಿದ್ರೆ, ನಾನಿದನ್ನು ಮಾಡ್ತೀನಿ ಅಂತ ಹೇಳಿದರೆ, ಒಂದು ವೇಳೆ ಸನ್ನಿವೇಶಗಳು ಅದಕ್ಕೆ ಅನುಕೂಲವಾಗಿಲ್ಲದೆ ಇರಬಹುದು, ನಡೆಯುವಂಥ ಸಾಧ್ಯತೆಗಳು ಕಾಣದೇ ಇರಬಹುದು. ನಿರಾಶೆ ಪಡಬೇಡ. ನಂಬಿಕೆಯಿಂದ ದೇವರ ಮುಖವನ್ನು ನೋಡೋದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ನಿನಗಾಗಿ ಕಾರ್ಯವನ್ನು ಮಾಡುವಂಥ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಈ ದಿವಸ ಕರ್ತನ ಮುಖವನ್ನು ನೋಡೋಣ. ಕರ್ತನೇ, ನನಗಾಗಿ ಅದ್ಭುತವನ್ನು ಮಾಡಪ್ಪ. ಅನೇಕ ಭಕ್ತರುಗಳನ್ನು ನೋಡ್ತೀವಿ, ಅನೇಕ ಅದ್ಭುತಗಳನ್ನು ನೋಡ್ತೀವಿ. ಇಸ್ರಾಯೇಲ್ ಮಕ್ಕಳು ಯಾಕೋಬನ ಜೊತೆಯಲ್ಲಿ ಐಗುಪ್ತ ದೇಶಕ್ಕೆ ಹೋಗುವಾಗ ಯಾಕೋಬನಿಗೆ ದೇವರು ಹೇಳ್ತಾರೆ, 4ನೇ ತಲೆಮಾರಿನವ್ರನ್ನ ನಾನು ಹಿಂದೆ ವಾಪಸ್ ಕರ್ಕೊಂಡು ಬರ್ತೀನಿ. 1 ಆಯಿತು, 2 ಆಯಿತು, 3 ಆಯಿತು, 4ನೇ ತಲೆಮಾರು ಬಂದಾಗ ಮೋಶೆಯನ್ನು ದೇವರು ಅಲ್ಲಿ ಜನಿಸುವಂತೆ ಮಾಡಿ ಎಲ್ಲ ಗಂಡು ಮಕ್ಕಳನ್ನು ಸಾಯಿಸಬೇಕೆಂಬ ಫರೋನನ ಆಜ್ಞೆ ಇದ್ದರೂ ಸಹ ಮೋಶೆಯನ್ನು ಸೇವ್ ಮಾಡಿ, ಮೋಶೆಯನ್ನು ಅರಮನೆಯಲ್ಲಿ ಬೆಳೆಯುವಂತೆ ಮಾಡಿ, ಆ ಮೋಶೆಯ ಮೂಲಕ ಜನರನ್ನು 4ನೇ ತಲೆಮಾರನ್ನು ವಾಪಸ್ ಕಾನಾನ್ ದೇಶಕ್ಕೆ ಕರ್ಕೊಂಡು ಬಂದಂತಹ ದೇವರು. ಯಾಕೆಂದರೆ ದೇವರು ಒಂದು ಟೈಮ್ ಫಿಕ್ಸ್ ಮಾಡಿದರು, 4th ಜನರೇಷನ್ ಅಂತ. ಸನ್ನಿವೇಶಗಳು ಪ್ರತಿಕೂಲವಾಗಿತ್ತು, ಆದರೆ ಅದನ್ನು ಅನುಕೂಲ ಮಾಡಿ, ಸಿದ್ಧ ಮಾಡಿ ದೇವರು ಅವರನ್ನು ತಂದಿದ್ರೆ
ನಂತರ ನಾವು ನೋಡ್ತೀವಿ ಯಹೂದ್ಯರು ಬಾಬೆಲ್ಗೆ ಸರಿಯಾಗಿ ಹೋಗ್ತಾರೆ. ನೆಬೂಕದ್ನೆಚ್ಚರನ ಕಾಲದಲ್ಲಿ ಬಾಬೆಲ್ ಸಾಮ್ರಾಜ್ಯವು ಯಹೂದ್ಯರ ಮೇಲೆ ದಂಡೆತ್ತಿ ಬಂದು ಅವರನ್ನು ಪೂರ್ಣವಾಗಿ ಹಿಡ್ಕೊಂಡು ಹೋಗಿ ಪಟ್ಟಣವನ್ನೆಲ್ಲ ನಾಶ ಮಾಡಾಕ್ತಾರೆ, ಬೆಂಕಿಯಿಂದ ಸುಟ್ಟಾಕ್ತಾರೆ. ಹೋಗೋದಕ್ಕಿಂತ ಮುಂಚೆ ದೇವರು ಹೇಳ್ತಾರೆ, 70 ವರ್ಷಗಳ ನಂತರ ನಿಮ್ಮನ್ನು ನಾನು ವಾಪಸ್ ಈ ದೇಶಕ್ಕೆ ಕರ್ಕೊಂಡು ಬರ್ತೀನಿ. ಆದರೆ ಬಾಬೆಲ್ ಸಾಮ್ರಾಜ್ಯ ಆಯಿತು, ಮೇದ್ಯ ಸಾಮ್ರಾಜ್ಯ ಆಯಿತು. ಈಗ ಬರುವಂಥ ಸನ್ನಿವೇಶಗಳು ಕಾಣ್ತಾ ಇಲ್ಲ, ಬರುವಂತಹ ಸಾಧ್ಯತೆಗಳು ಕಾಣ್ತಾ ಇಲ್ಲ. ಅವರು ಚಿಯೋನ ನೆನೆಸ್ಕೊಂಡು ಅಳ್ತಾ ಇದ್ದಾರೆ ಜನ. ಏನಾಗುತ್ತೆ ಗೊತ್ತಿಲ್ಲ. ಆದರೆ ಪಾರ್ಸಿ ಸಾಮ್ರಾಜ್ಯದ ಮೊದಲನೇ ರಾಜನಾದ ಕೋರೇಶನ ಹೃದಯದಲ್ಲಿ ದೇವರು ಮಾತನಾಡಿ ಆ ಯಹೂದ್ಯರನ್ನು 70 ವರ್ಷ ಮುಗಿದ ಅದೇ ದಿವಸ ಅಲ್ಲಿಂದ ಇಸ್ರಾಯೇಲ್ ದೇಶಕ್ಕೆ ಅವರನ್ನು ಪುನಃ ಕರೆದುಕೊಂಡು ಬಂದಿದ್ದರೆ ದೇವರು ವಾಗ್ದಾನದಲ್ಲಿ ನಂಬಿಗಸ್ತನಾಗಿದ್ದಾನೆ. ಇಸ್ರಾಯೇಲರನ್ನು 4 ತಲೆಮಾರಾದ ತಕ್ಷಣ ಕರ್ಕೊಂಡು ಬರ್ತಾರೆ. ಯಹೂದ್ಯರನ್ನು 70 ವರ್ಷ ಆದಾಗ ಕರ್ಕೊಂಡು ಬರ್ತಾರೆ. ಅಲ್ಲಿ ದೇವರು ವಾಗ್ದಾನ ಮಾಡಿದಂಥ ಕಾಲ ಪರಿಪೂರ್ಣ ಆದಾಗ ಯೇಸು ಈ ಭೂಮಿಗೆ ಕಳಿಸ್ಕೊಡ್ತಾರೆ. ಅದರ ಅರ್ಥ ಏನು? ದೇವರೊಂದು ಟೈಮ್ ಫಿಕ್ಸ್ ಮಾಡಿದ್ರೆ ಅದನ್ನು ಮಾಡಿರ್ತಾನೆ. ನಿನ್ನ ಜೀವಿತದಲ್ಲಿ ದೇವರೊಂದು ಸಮಯ ಫಿಕ್ಸ್ ಮಾಡಿದರೆ ಸಮಯಕ್ಕಾಗಿ ನೀನು ಕಾಯ್ತಾ ಇರು. ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದಾದರೆ ಅದು ಬಂದೇ ಬರುತ್ತೆ, ತಡವಾಗುವುದಿಲ್ಲ. ತಡವಾದರೂ ಅದಕ್ಕಾಗಿ ಕಾಯ್ತಾ ಇರು. ನಿರಾಶೆ ಪಡಬೇಡ, ಪ್ರಾರ್ಥಿಸು, ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ. ಇದುವರೆಗೂ ನಿನ್ನ ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತಗಳಿಗಾಗಿ ಸ್ತೋತ್ರ. ನೀನಿಟ್ಟಿರುವಂಥ ಸಮಯದವರೆಗೂ ನಾವು ಕಾಯುತ್ತಾ ಇರುವ ಹಾಗೆ ಕರ್ತನೇ ನಿನಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.